ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 2ರಲ್ಲಿ ಬರುವಂತಹ ಕೊನೆಯ ಪೂರಕ ಪಾಠ ಗುಣಸಾಗರಿ ಪಂಡರಿಬಾಯಿ ಡಾಕ್ಟರ್ ಜಯಮಾಲಾ ಅವರು ರಚನೆ ಮಾಡಿರ್ತಕ್ಕಂತಹ ಪಾಠ. ನಮ್ಮ ಭಾರತೀಯ ಚಿತ್ರರಂಗ ಕಂಡಂತಹ ಅದ್ಭುತ ನಟಿ ಅಂತ ಹೇಳ್ಬೋದು ಗುಣಸಾಗರಿ ಪಂಡರಿಬಾಯಿ ಅವರು. ನೋಡಿ, ಎಷ್ಟೊಂದು ಅದ್ಭುತವಾದ ಪದಗಳಿಂದ ಅವರನ್ನು ಹೊಗಳಿಕೆಯನ್ನು ಪಾಠದ ಪ್ರಾರಂಭದಲ್ಲಿ ಹೇಳ್ತಾರೆ, ಗುಣಸಾಗರಿ ಪಂಡರಿಬಾಯಿ ಅಂಥೇಳಿ. ನಮ್ಮ ಭಾರತ ಚಿತ್ರರಂಗ ಕಂಡಂತಹ ಎಂದೂ ಕೂಡ ಮರೆಯಲಾದಂತಹ ನಟಿ ಅಂದರೆ ಪಂಡರಿಬಾಯಿ. ಈ ಪಾಠದಲ್ಲಿ ನಾವು ಅವ್ರ ವ್ಯಕ್ತಿತ್ವ ಹೇಗಿತ್ತು, ಅವ್ರ ಬಾಲ್ಯದಲ್ಲಿ ಅನಿಸಿದ ಕಷ್ಟಗಳು ಹೇಗಿದ್ವು ಎಂಬುದನ್ನು ಎಲ್ಲವೂ ಕೂಡ ತುಂಬ ಅರ್ಥಗರ್ಭಿತವಾಗಿ ನೋಡಿದ್ದೀವಿ. ಇಂದಿನ ತರಗತಿಯಲ್ಲಿ ಈ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಕವಿತ್ರಿ ಪರಿಚಯವನ್ನು ಒಂದು ಸಲ ಓದ್ಕೊಂಡು ಆಮೇಲೆ ಪಾಠದ ಪ್ರಶ್ನೋತ್ತರ ಕಡೆ ಗಮನವನ್ನು ಕೊಡೋಣ. ಬನ್ನಿ. ಕೃತಿಕಾರರ ಪರಿಚಯ. ಹೆಸರಾಂತ ಚಲನಚಿತ್ರ ನಟಿ ಡಾಕ್ಟರ್ ಜಯಮಾಲಾ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ 28/2/1929ರಲ್ಲಿ ಜನಿಸಿದರು. ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ ಈ ವಿಷಯದಡಿಯಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ. ನಾಯಕಿಯಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ, ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ, ಕೇಂದ್ರ ಸರ್ಕಾರ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿ ಹೀಗೆ ವಿವಿಧ ವಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅವರೇ ನಿರ್ಮಿಸಿ ನಟಿಸಿದ ತಾಯಿ ಸಾಹೇಬ ಚಿತ್ರಕ್ಕೆ ಸ್ವರ್ಣಕಮಲ ಪ್ರಶಸ್ತಿ, ಅಭಿನಯಕ್ಕೆ ವಿಶೇಷ ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರ, ಫಿಲ್ಮ್ಫೇರ್ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಇದಲ್ಲದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ವಿ ಶಾಂತಾರಾಮ್ ಬಂಗಾರದ ಪದಕ, ಗ್ಲೋಬಲ್ ಮ್ಯಾನ್ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಪ್ರಸ್ತುತ ಪಾಠವು ಡಾಕ್ಟರ್ ಜಯಮಾಲಾ ಅವರು ಬರೆದಿರುವ ಪಂಡರಿಬಾಯಿ ಕೃತಿಯ ಸಂಕ್ಷಿಪ್ತ ರೂಪವಾಗಿದೆ. ಗುಣಸಾಗರಿ ಪಂಡರಿಬಾಯಿ. ತರಗತಿ 9ನೇ ತರಗತಿ. ವಿಷಯ ಕನ್ನಡ. ಪಾಠ ಗುಣಸಾಗರಿ ಪಂಡರಿಬಾಯಿ. ಮೊದಲನೇ ಪ್ರಶ್ನೆ, ಪಂಡರಿಬಾಯಿ ಅವರ ತಂದೆ ತಾಯಿಯವರ ಹೆಸರೇನು? ಉತ್ತರ, ಪಂಡರಿಬಾಯಿ ಅವರ ತಂದೆಯ ಹೆಸರು ರಂಗರಾವ್ ಹಾಗೂ ತಾಯಿಯ ಹೆಸರು ಕಾವೇರಿ ಬಾಯಿ. ಎರಡನೇ ಪ್ರಶ್ನೆ, ಪಂಡರಿಬಾಯಿಯವರು ನಟಿಸಿದ ಮೊದಲ ಚಿತ್ರದ ಹೆಸರೇನು? ಉತ್ತರ, ಪಂಡರಿಬಾಯಿಯವರು ನಟಿಸಿದ ಮೊದಲ ಚಿತ್ರದ ಹೆಸರು ವಾಣಿ. ಮೂರನೆಯ ಪ್ರಶ್ನೆ, ಪಂಡರಿಬಾಯಿಯವರು ನಾಟಕ ರಂಗಕ್ಕೆ ಪ್ರವೇಶಿಸಬೇಕಾಗಿ ಬಂದದ್ದು ಯಾಕೆ? ಉತ್ತರ, ಮುದುಕನ ಮದುವೆ ನಾಟಕದ ನಟಿ ಬರದ ಕಾರಣ ಆ ಪಾತ್ರವನ್ನು ಪಂಡರಿಬಾಯಿಯವರು ನಿರ್ವಹಿಸಿ ನಾಟಕ ರಂಗಕ್ಕೆ ಪ್ರವೇಶಿಸಿದರು. ಪಂಡರಿಬಾಯಿ ಅವರಿಗೆ ಜೀವಮಾನ ಸಾಧನೆಗಾಗಿ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ? ಉತ್ತರ, ಪಂಡರಿಬಾಯಿ ಅವರಿಗೆ 2000ರಲ್ಲಿ ಫಿಲ್ಮ್ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಲಾಗಿದೆ. ಐದನೆಯ ಪ್ರಶ್ನೆ, ಪಂಡರಿಬಾಯಿಯವರು ಯಾರ ಮನಸ್ಸಿನಲ್ಲಿ ಅಮರರಾದರು? ಉತ್ತರ, ಪಂಡರಿಬಾಯಿಯವರು ಕಲಾರಸಿಕರ ಮನಸ್ಸಿನಲ್ಲಿ ಎಂದೆಂದಿಗೂ ಅಮರರಾಗಿದ್ದಾರೆ. ಆರನೇ ಪ್ರಶ್ನೆ, ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? ಉತ್ತರ, ನಾಟಕದ ಮುಖ್ಯ ನಟಿ ಗೈರಾಗಿದ್ದ ಕಾರಣ ಆ ಪಾತ್ರವನ್ನು ಪಂಡರಿಬಾಯಿಯವರು ನಿರ್ವಹಿಸಿ ನಾಟಕದಲ್ಲಿ ಬಣ್ಣ ಹಚ್ಚಿದರು. ಏಳನೆಯ ಪ್ರಶ್ನೆ, ರಂಗರಾವ್ ಅವರು ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಲು ಕಾರಣವೇನು? ಅವರ ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಲು ಕಾರಣವೇನು? ಉತ್ತರ, ಪಂಡರಾಪುರದ ಪಂಡರಿನಾಥನ ಮೇಲಿನ ಭಕ್ತಿಯಿಂದ ರಂಗರಾವ್ ಅವರು ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಿದರು. ಎಂಟನೆಯ ಪ್ರಶ್ನೆ, ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳು ಯಾವುವು? ಉತ್ತರ, ಸಂಗೀತ ಅಭ್ಯಾಸ, ಹರಿಕತೆ, ಕೀರ್ತನೆ ಹಾಗೂ ಮನೆಯ ಸೃಜನಶೀಲ ವಾತಾವರಣವು ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಾಯ ಮಾಡಿತು. ಪಂಡರಿಬಾಯಿಯವರು ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟಿಯರಲ್ಲಿ ಒಬ್ಬರಾಗಿದ್ದು, ತಮ್ಮ ಅದ್ಭುತ ಅಭಿನಯದಿಂದ ಕಲಾರಸಿಕರ ಮನಸ್ಸಿನಲ್ಲಿ ಶಾಶ್ವತವಾಗಿ ಚಿರಸ್ಥಾಯಿ ಆಗಿದ್ದಾರೆ. ಮಕ್ಕಳೇ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಅಲ್ಲಿವರೆಗೂ ನೀವೆಲ್ಲ ನೋಡ್ತಾ ಇರಿ ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ.